ಇದು ಎಲೆಕ್ಟ್ರಿಕ್ ಡಂಪರ್ ಅಂತ. ಈ ಹಿಂದೆ ನಾವು ಮೂರ್ಗಾಲಿದು ಎಲೆಕ್ಟ್ರಿಕ್ ಡಂಪರ್ ಮಾಡಿದ್ವಿ. ಆಫ್ ರೋಡ್ ವೆಹಿಕಲ್ ಅಂತ, ಅಂದ್ರೆ ತೋಟಕ್ಕೆ, ಮನೆಗೆ ಕೆಲಸಕ್ಕೆ, ತೋಟದ ಕೆಲಸಕ್ಕೆ, ಹುಲ್ ತರಲಿಕ್ಕೆ, ಕಾಯಿ ಏರ್ಲಿಕ್ಕೆ, ಗೊಬ್ಬರ ಏರ್ಲಿಕ್ಕೆ 3 ವೀಲ್ ಎಲೆಕ್ಟ್ರಿಕ್ ಡಂಪರ್ ಮಾಡಿದ್ವಿ. ನಮಗೊಂದಿಷ್ಟು ಜನ ಇದನ್ನ 3 ಗಾಲಿ ಬದಲಿ 4 ಗಾಲಿ ಮಾಡಿಬಿಡಿ ನಮಗೆ ಬೇಕು ಅಂತ ಹೇಳಿದ್ರು. ಹಾಗಾಗಿ 4 ವೀಲ್ ಎಲೆಕ್ಟ್ರಿಕ್ ಡಂಪರ್ ಮಾಡಿದ್ವಿ. ಇದು ಕೂಡ ಆಫ್ ರೋಡ್, ಆನ್ ರೋಡಿಗೆ ಬರೋದಿಲ್ಲ, ಅಂದ್ರೆ ಸಿಟಿಯಲ್ಲಿ ಹೊಡಿಲಿಕ್ಕೆ ಕೊಡೋದಿಲ್ಲ. ಇದೇನಾದ್ರು ಅಗ್ರಿಕಲ್ಚರ್ ಪರ್ಪಸ್, ತೋಟದಲ್ಲಿ ಕಾಯಿ, ಗೊಬ್ಬರ, ಮಣ್ಣು, ಹುಲ್ಲು ಹೇರ್ಕೊಂಡು ಓಡಲಿಕ್ಕೆ ಮತ್ತೆ ಹಾಲು ಹಾಕ್ಲಿಕ್ಕೆ ಕೂಡ ಬಳಸ್ಬೋದು. ಸಿಟಿಯಲ್ಲಿ ಓಡಾಡ್ಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಇದಕ್ಕೆ ನಂಬರ್ ಬರೋದಿಲ್ಲ. ಇದು ನಾವು ಆಫ್ ರೋಡ್ ಅಂತ ಡಿಕ್ಲೇರ್ ಮಾಡಿ ಕೊಡ್ತಾ ಇದ್ದೇವೆ. ಯಾಕೆ ನಂಬರ್ ಬರೋದಿಲ್ಲ ಅಂದ್ರೆ ARAI ಅಂತ ಒಂದು ಸಂಸ್ಥೆ ಇದೆ. ಈ ತರ ಎಲೆಕ್ಟ್ರಿಕ್ ವಾಹನಗಳನ್ನ ಉತ್ಪಾದನೆ ಮಾಡಿದಾಗ ಆ ಸಂಸ್ಥೆ ಟೆಸ್ಟ್ ಮಾಡಿ, ಪರೀಕ್ಷೆ ಮಾಡಿ ಒಂದು ಸರ್ಟಿಫಿಕೇಟ್ ಕೊಡುತ್ತೆ, ನೀವು ಮಾರಾಟ ಮಾಡ್ಬೋದು ಅಂತ. ಅದ್ರ ಫೀಸು 20 ರಿಂದ 27 ಲಕ್ಷ ಇದೆ. ಒಂದು ಸಣ್ಣ ಸಣ್ಣ ಇಂಡಸ್ಟ್ರಿಗಳು ಈ ತರದ್ದು ಏನಾದ್ರು ವಾಹನ ಉತ್ಪಾದನೆ ಮಾಡಿ ಮಾರಾಟ ಮಾಡಬೇಕು ಅಂದ್ರೆ ಆ 22 ಲಕ್ಷ ಫೀಸ್ ಕಟ್ಟಕ್ಕೆ ಆಗಲ್ಲ. ಯಾಕಂದ್ರೆ 22 ಲಕ್ಷ ದುಡಿಯೋದು ಅಷ್ಟು ಸುಲಭ ಇಲ್ಲ. ಆ ಕಟ್ಟಿದ ದುಡ್ಡು ಕೂಡ ವಾಪಸ್ ಬರಲ್ಲ. 22 ಲಕ್ಷ ಹೋದಂಗೆ ಅದು ಸರ್ಕಾರಕ್ಕೆ ಹೋಗುತ್ತದು. ಬಟ್ ಅದೇ ಫೀಸು ಒಂದ್ 2 ಲಕ್ಷ 3 ಲಕ್ಷ ಇದ್ದಿದ್ರೆ ನಾವೇನಾದ್ರೂ ಆ ಫೀಸ್ ಕಟ್ಟಿ ಈ ತರ ವಾಹನನ ಉತ್ಪಾದನೆ ಮಾಡಿ ಮಾರುಕಟ್ಟೆಗೆ ಬಿಡ್ಬೋದಿತ್ತು. ಈಗ ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ ಮುಕ್ತ ಮಾರುಕಟ್ಟೆಗೆ ಬಿಡ್ತಾ ಇಲ್ಲ, ಕೃಷಿಕರಿಗೆ ಮಾತ್ರ, ಅಂದ್ರೆ ತೋಟದ ಕೆಲಸಕ್ಕೆ ಮಾತ್ರ ಕೊಡ್ತಾ ಇದ್ದೇವೆ. ಇದು ಒಮ್ಮೆ ಚಾರ್ಜ್ ಮಾಡಿದ್ರೆ 50 ಕಿಲೋಮೀಟರ್ ಹೋಗುತ್ತೆ, 400 kg ಆರಾಮಾಗಿ ಎಳೆಯುತ್ತೆ. ಈಗ ನೋಡಿ, ನಾವು ಅದರಲ್ಲಿ 6 ಜನ ಇದ್ದೇವೆ. ಒಬ್ಬ ಮನುಷ್ಯ 70 kg ಅಂದ್ರು, 742, 420 kg ವೆಯ್ಟ್ ಹೇಳ್ಕೊಂಡು ಆರಾಮಾಗಿ ಹೋಗ್ತಾ ಇದೆ. ಚಾರ್ಜಿಂಗ್ ಟೈಮು ಲಿಥಿಯಂ ಅಯಾನ್ ಬ್ಯಾಟ್ರಿ ಆದ್ರೆ 3 ಅವರ್ಸ್ ತಗೊಳುತ್ತೆ. SMF ಬ್ಯಾಟ್ರಿ, ಸೀಲ್ಡ್ ಮೇಂಟೆನೆನ್ಸ್ ಬ್ಯಾಟ್ರಿ ಹಾಕಿ ಕೊಟ್ರೆ 6 ಅವರ್ ತಗೊಳುತ್ತೆ. ನಾವು 2 ಟೈಪು ಬ್ಯಾಟ್ರಿ ಹಾಕಿ ಕೊಡ್ತೇವೆ. ಲಿಥಿಯಂ ಅಯಾನ್ ಬ್ಯಾಟ್ರಿ ಹಾಕಿದಾಗ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. SMF ಬ್ಯಾಟ್ರಿ ಹಾಕಿದಾಗ ನಮಗೆ ಸ್ವಲ್ಪ ಕಾಸ್ಟ್ ಸೇವ್ ಆಗುತ್ತೆ. ನಮ್ಮ ಕಾರಲ್ಲಿ ಇರ್ತದಲ್ಲ ಆ ತರದ ಬ್ಯಾಟ್ರಿ ಹಾಕಿ ಕೊಡ್ತೇವೆ, ಅದು ಕಾಸ್ಟ್ ಕಡಿಮೆ ಆಗುತ್ತೆ. ಲಿಥಿಯಂ ಅಯಾನ್ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದು ಲಿಥಿಯಂ ಅಯಾನ್ 3 ವರ್ಷ ವಾರಂಟಿ ಕೊಡ್ತೇವೆ. ಕಾರ್ ಬ್ಯಾಟ್ರಿ ನಾವು ಹಾಕೊಡ್ತೀವಲ್ಲ ಅದಾದ್ರೆ 1 ವರ್ಷ ವಾರಂಟಿ ಕೊಡ್ತೇವೆ. ಬ್ಯಾಟ್ರಿ ಬದಲಾವಣೆ ಮಾಡಿದಂಗೆ ಪ್ರೈಸ್ ವ್ಯತ್ಯಾಸ ಆಗುತ್ತೆ. ಇದೀಗ ಅಂದಾಜು ನಿಮಗೆ ನಾವು ಕಾರ್ ಬ್ಯಾಟ್ರಿ ಹಾಕಿ ಕೊಟ್ರೆ 1,65,000 ಆಗುತ್ತೆ ಅನ್ಕೊಳ್ಳಿ. ಡೆಲಿವರಿ ಡೆಮೋ ಫ್ರೀ ಕೊಡ್ತೇವೆ. ತಾವು ನಮ್ಮ ಬೆಂಗಳೂರು ಆಫೀಸ್ಗೆ ಭೇಟಿ ಕೊಟ್ಟು ಪರೀಕ್ಷೆ ಮಾಡಿ ನೋಡ್ಬೋದು. ಜಸ್ಟ್ ಇದೊಂದು ಸ್ಕೂಟರ್ ಓಡಿಸ್ದಂಗೆ, ಗೇರ್ ಇಲ್ಲ, ಜಸ್ಟ್ ಆಕ್ಸಿಲೇಟರ್ ಕೊಡೋದು, ಮತ್ತೆ ರಿವರ್ಸ್ಗೆ ಒಂದು ಸ್ವಿಚ್ ಇರುತ್ತೆ, ರಿವರ್ಸ್ ಓಡೋದು, ಒಂದು ಸ್ಕೂಟಿ ಓಡಿಸಿದಂಗೆ. ಬಟ್ 4 ಗಾಲಿ ಇರುತ್ತೆ, ಸೇಫ್ಟಿ ಇದೆ. 4 ಗಾಲಿ ಇರುತ್ತೆ, ಸೇಫ್ಟಿ ಇದೆ. ಹಿಂದ್ಗಡೆಗೆ ಬ್ಲೇಡ್ ಸೆಟ್ ಕೊಟ್ಟಿದ್ದೇವೆ, ಫ್ರಂಟ್ಗೂ ಸಸ್ಪೆನ್ಷನ್ ಇದೆ, ರೇರ್ ವೀಲ್ಗೂ ಸಸ್ಪೆನ್ಷನ್ ಇದೆ ಅಂತ ಎತ್ತೇನು ಹಾಕೋದಿಲ್ಲ. ನೋಡಿ, ಶೇಖರ್ ಇರೋದ್ರಿಂದ ಸ್ವಲ್ಪ ಆಕ್ಷನ್ ಆಗ್ತಾ ಇದೆಯಲ್ಲ, ಆರಾಮವಾಗಿ ಈ ತರ ನಾವು ಆಫ್ ರೋಡ್ ನಲ್ಲಿ ಗೊಬ್ಬರ, ಕಾಯಿ, ಮಣ್ಣು, ಹುಲ್ಲು ಹೇರ್ಕೊಂಡು ಓಡಾಡಬಹುದು. ಹೆಚ್ಚಿನ ಮಾಹಿತಿಗೆ ತಾವು ಬೆಂಗಳೂರಿನ ನಮ್ಮ ಆಫೀಸಿಗೆ ಕೊಟ್ಟು ಭೇಟಿ ಕೊಟ್ಟು ಹೆಚ್ಚಿನ ಮಾಹಿತಿ ಪಡೆಯಬಹುದು. ನಮ್ಮಲ್ಲಿ ಹಲವಾರು ಮಾದರಿ ಕಳೆ ಹೊಡೆಯುವ ಯಂತ್ರಗಳು ದೊರೆಯುತ್ತವೆ. 1 ಎಕರೆಯಿಂದ 50 ಎಕರೆವರೆಗೂ ನಾವು ಕಳೆ ಹೊಡೆಯುವ ಯಂತ್ರಗಳನ್ನು ಕೊಡುತ್ತೇವೆ. 16,500 ಆರಂಭವಾಗಿ 3,65,000 ನಮ್ಮಲ್ಲಿ ಕಳೆ ಹೊಡೆಯುವ ಹಲವಾರು ಮಾದರಿ ಯಂತ್ರಗಳು ದೊರೆಯುತ್ತವೆ. ಇದು ಮಿನಿ ಟ್ರ್ಯಾಕ್ಟರ್. ಇದು ಮುಂಚೆ 390 ಇತ್ತು, ಈಗ 3,65,000 ಆಗಿದೆ. ಹೆಚ್ಚಿನ ಮಾಹಿತಿಗೆ ನಮ್ಮ ದಾವಣಗೆರೆ ಆಫೀಸ್ ಹಾಗೂ ಬೆಂಗಳೂರಿನ ಆಫೀಸ್ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ. ಧನ್ಯವಾದಗಳು.